ಸ್ನೇಹಿತರೆ, ಬೆಂಗಳೂರು ನಗರ ಸ್ವಚ್ಛವಾಗಿದೆ. ಅದನ್ನು ಹಾಳು ಮಾಡಬೇಕಾ? ಯಾವ ರೀತಿ ಹಾಳು ಮಾಡಬೇಕು ಬನ್ನಿ ನಾನು ತೋರಿಸ್ತೀನಿ. ಇದು ಮಾಡುವಂಥವ್ರು ಎಜುಕೇಟೆಡ್ ಪರ್ಸನ್, ಇದೆಲ್ಲ ಮಾಡುವಂಥವ್ರು ಯಾರು ಅನ್ಎಜುಕೇಟೆಡ್ ಪರ್ಸನ್ ಅಲ್ಲ. ಅವ್ರು ಏನು ಮಾಡ್ತಾರೆ, ಕಸನ ತಂದು ಬೀದಿಲಿ ಹಾಕ್ತಾರೆ, ಅದು ಮೈನ್ ರೋಡಲ್ಲಿ ಹಾಕ್ತಾರೆ. ನೀವು ಹಾಕೋರಿಗೆಲ್ಲ ನಾನು ಒಂದು ಕ್ವಶನ್ ಕೇಳ್ತೀನಿ, ನಿಮ್ಮ ಮನೆ ಎದುರುಗಡೆ ನಿಮ್ಮ ಮನೆ ಒಳಗಡೆ ಎಲ್ಲ ಹೀಗೆ ಹಾಕ್ತೀರಾ ನೀವು ಕಸನ? ಇಲ್ಲ ತಾನೇ. ಬೀದಿಯಲ್ಲಿ ಯಾಕೆ ಈ ಥರ ಹಾಕುವಂಥದ್ದು? ಗಾಡಿ ಬರುತ್ತೆ ಅಲ್ವಾ, ಗಾಡಿಯಲ್ಲಿ ಯಾಕೆ ಆಗಲ್ಲ ಅಂದರೆ ನಮ್ಮ ಜನರಿಗೆ ಉದಾಸೀನ, ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ಗಾಡಿ ಹತ್ರ ಬಂದರೆ ಯಾರು ಹೋಗ್ತಾರೆ, ಅದಕ್ಕೆ ಬೀದಿಯಲ್ಲಿ ಕಸ ತಂದು ಬಿಸಾಕುವಂಥದ್ದು. ಅದಕ್ಕೆ ಏನು ಮಾಡ್ತಾರೆ, ಮಧ್ಯ ರೋಡಲ್ಲಿ ಕಸ ಹಾಕಿ ಹೋಗ್ತಾರೆ. ನೀವು ಕಸ ಹಾಕ್ತೀರಾ, ಅದರಿಂದ ಏನಾಗುತ್ತೆ ನೋಡಿ, ಇಲ್ಲಿ ಹಸು ಇದೆ, ಆ ಕಡೆ ಈ ಕಡೆ ಹಸು ಇದೆ, ಈ ಹಸು ಕಸ ತಿನ್ನುವಂಥದ್ದು, ಇದೇ ಹಾಲನ್ನು ಎಲ್ಲ ಕುಡಿಯುವಂಥದ್ದು. ಇದು ನಮ್ಮ ಜನಗಳು ಮಾಡುವಂಥದ್ದು. ಇದು ನಿಮಗೆ ಸರಿನಾ? ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಮನೆ ಆದರೆ ನೀವು ಹೀಗೆ ಇಟ್ಕೋತಿದ್ರಾ? ಇಲ್ಲ ತಾನೇ. ಇದರಿಂದ ಪಾಪ ಪೌರ ಕಾರ್ಮಿಕರು ಆದರೂ ಏನು ಮಾಡ್ತಾರೆ, ಅವರು ಕೂಡ ಸ್ವಚ್ಛ ಮಾಡ್ತಾನೇ ಇರ್ತಾರೆ, ನೀವು ತಂದು ಕಸ ಹಾಕ್ತಾನೇ ಇರ್ತೀರ. ಅವ್ರಿಗೆ ಇದೇ ಕೆಲಸನಾ? ಗಾಡಿ ಬರುತ್ತೆ ಅಲ್ವಾ, ಗಾಡಿಯಲ್ಲಿ ಯಾಕೆ ಹಾಕಲ್ಲ? ಇದಕ್ಕೆ ಒಂದೇ ಪರಿಹಾರ ಏನಂದರೆ, ಒಂದಿಷ್ಟು ಮಾರ್ಷಲ್ಗಳನ್ನು ಇಡುವಂಥದ್ದು, ಇಟ್ಟು CCTVಗಳನ್ನು ಅಳವಡಿಸುವಂಥದ್ದು. ಅದೇ ರೀತಿ ಕಸ ಹಾಕೋಕ್ಕೆ ಬಂದಿರುವಂಥವ್ರಿಗೆ ಫೈನ್ ಹಾಕುವಂಥದ್ದು ಮಾಡಿದರೆ ಇಲ್ಲಿರುವಂಥ ಕಸ ಹಾಕುವಂಥ ಪ್ರಯತ್ನ ಒಂದು ಸ್ವಲ್ಪ ಆದರೂ ಕಡಿಮೆ ಆಗ್ಬೋದು. ನನ್ನ ಪ್ರಕಾರ ನಾನು ಹೇಳೋದಾದರೆ, ದಯವಿಟ್ಟು ಮಹಾನಗರ ಪಾಲಿಕೆಯವರು ಒಂದು ಸರಿ ವಿಸಿಟ್ ಮಾಡಿ ನೋಡಿ ಏನಾಗ್ತಿದೆ ಇಲ್ಲಿ ಅನ್ನುವಂಥದ್ದು. CCTV ಅಳವಡಿಸಿ ಮಾರ್ಷಲ್ಗಳನ್ನು ಇಡಿ, ಕಸ ಹಾಕುವಂಥವ್ರಿಗೆ ಫೈನ್ ಹಾಕಿ, ಇನ್ನಾದರೂ ಕಸ ಹಾಕುವಂಥದ್ದು ಕಡಿಮೆ ಆಗುತ್ತೆ. ದಯವಿಟ್ಟು ಇದೊಂದು ಮಾಡಿ ಆಮೇಲೆ ನೋಡಿ. ಸರ್, ನಮ್ಮ ಪೌರ ಕಾರ್ಮಿಕರು ಪ್ರತಿದಿನ ಇಲ್ಲಿ ಸ್ವಚ್ಛ ಮಾಡ್ತಾರೆ, ಆದರೂ ಕೆಲವು ಅವಿವೇಕಿಗಳು ಕಸ ತಂದು ಇಲ್ಲಿ ಹಾಕ್ತಾರೆ. ಅಂಥವ್ರಿಗೆ ನೀವೇನು ಹೇಳ್ತೀರಾ ಸರ್ ಈ ಏರಿಯಾದವರಾಗಿ? ಸರ್, ಇನ್ನೊಂದು ಏನಾಗಿದೆ ಅಂದರೆ, ಇಲ್ಲಿ ಕಸ ಹಾಕೋದಕ್ಕೆ ಮೇನ್ ಮಾರ್ಷಲ್ ಹಾಕಬೇಕು, ಫೆನಾಲ್ಟಿ ಹಾಕಬೇಕು. ಇಲ್ಲಿ ಒಂದು ದಿನ ಕ್ಲೀನ್ ಮಾಡ್ತಾರೆ, ಪ್ರತಿದಿನ ಕ್ಲೀನ್ ಮಾಡ್ತಾಯಿದ್ದಾರೆ. ತಿರ್ಗಾ ಆದರೆ ಒನ್ ವೀಕ್ ಕಂಪಲ್ಸರಿ ಇಲ್ಲಿ ಮಾರ್ಷಲ್ ಹಾಕಿದರೆ ಕಸ ಆಟೋಮೆಟಿಕಲಿ ಅವಾಯ್ಡ್ ಆಗುತ್ತೆ. ಇಲ್ಲಿ ಒಂದು ದಿನ ಬಂತಾರೆ, ಯಾವತ್ತೋ ಒಂದಿನ 4 ಜನ ಫೈನ್ ಹಾಕ್ತಾರೆ, ತಿರ್ಗಾ ಅವರು ಬೇರೆ ಕಡೆ ಹೋಗ್ತಾರೆ. ಮಾರ್ಷಲ್ಗಳು ಕಡಿಮೆ ಇರೋದ್ರಿಂದ ಎಲ್ಲೂ ಕಸ ಹಾಕೋದು ಇಲ್ಲಿಲ್ಲ, ಇನ್ನೊಂದು ಕಡೆ ಇಲ್ಲಿ ನೋಡ್ತಾರೆ, ನಿಂತಿದ್ರೆ ಇನ್ನೊಂದು ಕಡೆ ಹಾಕ್ತಾರೆ. ಅದನ್ನು ಎಲ್ಲ ಕಡೆ ಜಾಸ್ತಿ ಮಾಡಿದರೆ ಅದು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಸರ್. ಅಂದರೆ ಸ್ಮಾರ್ಟ್ ಬೆಂಗಳೂರು ಮಾಡಬೇಕು, ನಾವೆಲ್ಲ ಸ್ಮಾರ್ಟ್ ಬೆಂಗಳೂರು ನಿರ್ಮಾಣಿಸೋಣ ಅಂತೆಲ್ಲ ಹೇಳ್ತಾರೆ. ಬಟ್ ಈ ರೀತಿ ಮಾಡೋದ್ರಿಂದ ಸ್ಮಾರ್ಟ್ ಬೆಂಗಳೂರು ಅನ್ನುವಂಥದ್ದು ಆಗುತ್ತಾ? ನಮಗಿಂತ ಸಾಧ್ಯನಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸ್ಮಾರ್ಟ್ ಬೆಂಗಳೂರು ಆಗಬೇಕು ಅಂದರೆ ಜನನೂ ಬುದ್ಧಿ ಕಲಿಬೇಕು, ಅದು ಜನಗಳಿಗೂ ಅವೇರ್ನೆಸ್ ಬರಬೇಕು. ನಾವು ಅಲ್ಲೇ ಸುಮಾರು ಸ್ವಯಂ ಜಾಗೃತಿ ತಂಡದಿಂದ ಸುಮಾರು 10 ವರ್ಷಗಳಿಂದನೂ ಮಾಡ್ತಾನೇ ಇದ್ದಾರೆ. ನಾವು ಮಾಡಿದಾಗ ಒಂದು ದಿನ ಮಾತ್ರ ಕ್ಲೀನಾಗಿರುತ್ತೆ ಸರ್, ತಿರ್ಗಾ ನಾಳೆಗೆ ಅದೇ ಕಂಪ್ಲೀಟ್, ಅದೇ ಪರಿಸ್ಥಿತಿ. ಸುಮಾರು ಕಡೆ ಸ್ವಯಂ ಜಾಗೃತಿ ತಂಡದಿಂದ ಬ್ಯಾನರ್ಗಳು ಕಟ್ಟಿ ಎಲ್ಲ ಮಾಡ್ತಾಯಿದ್ದಾರೆ. ಆದ್ರೂ ಅದು ಕಂಟಿನ್ಯೂಟಿ ಅಲ್ಲಿ ಹಾಕಿದ ದಿನ ಒಂದು ದಿನ 2 ದಿನ ಮ್ಯಾಕ್ಸಿಮಮ್, ತಿರ್ಗಾ ಕಂಟಿನ್ಯೂ ಅದೇ ಕಾರ್ಬೇಜು, ಅದೇ ಪರಿಸ್ಥಿತಿ ಎಲ್ಲ ಕಡೆ ಆಗಿದೆ. ಎಲ್ಲನೂ ಸ್ವಯಂ ಜಾಗೃತಿ ತಂಡ ಹೋಗಿ ಪ್ರತಿದಿನ ಮಾಡೋಕ್ಕಾಗಲ್ಲ, ಅವ್ರದ್ದೇ ಆದ ಕೆಲಸಗಳಿರುತ್ತೆ. ಆದ್ರೂ ಅವೇರ್ನೆಸ್ ಕೊಡ್ತಾ ಇದ್ದಾರೆ, ಆದ್ರೂ ಈ ಪರಿಸ್ಥಿತಿ ಹತೋಟಿಗೆ ತರೋಕ್ಕಾಗ್ತಾಯಿಲ್ಲ. ಇದನ್ನೆಲ್ಲ BBMP ಮಾರ್ಷಲ್ಗಳು, ಆ ಕಾರ್ಪೊರೇಷನ್ನವ್ರು, ಕಸ ಗುಡ್ಸೋರು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ, ಕಂಪಲ್ಸರಿ ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಆದರೆ ಮಾರ್ಷಲ್ಗಳು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಪೆನಾಲ್ಟಿನೂ ಜಾಸ್ತಿ ಮಾಡಬೇಕು. ಅಲ್ಲೇನೋ ಇವ್ರ ಕಡೆಯಿಂದ ರೆಕಮೆಂಡ್ ಮಾಡಿಸ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಕಂಪಲ್ಸರಿ ಮಾಡಿದರೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಸರ್. ಅಂದರೆ ಇಲ್ಲಿ ಸುತ್ತಮುತ್ತ ಎಲ್ಲ ಎಜುಕೇಟೆಡ್ ಪರ್ಸನ್ಗಳೇ ಇರುವಂಥವ್ರು, ಅವ್ರು ಹಾಕುವಂಥದ್ದು ಕಸ ನೋಡ್ರಿ ಈ ಥರದ್ದೆಲ್ಲ ಮಾಡ್ತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀರಾ? ಅವರು ಓದಿರೋದಕ್ಕೆ ಇದು ವ್ಯಾಲ್ಯೂ ಇದೆಯಾ ಈ ಥರ ಮಾಡೋದ್ರಿಂದ? ಅವ್ರ ಮನೆ ಆಗಲಿ, ಅವ್ರ ಬೀದಿ ಆಗಲಿ ಇದೇ ರೀತಿ ಇಟ್ಕೋತಾರಾ? ಪಬ್ಲಿಕ್ ಓಡಾಡೋ ಜಾಗ ಅಂದರೆ ಯಾಕೆ ಈ ರೀತಿ ಇಟ್ಕೊಳ್ಳುವಂಥದ್ದು? ಸರ್, ಅನ್ಎಜುಕೇಟೆಡ್ ಆದರೆ ಹೇಳಿದ್ರೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಈ ಎಜುಕೇಟೆಡ್ ಪರ್ಸನ್ಗೆ ಯಾವುದೇ ಕಾರಣಕ್ಕೂ ಆಗಲ್ಲ. ಕಾರಲ್ಲಿ ಬರ್ತಾರೆ, ಎಸ್ಪೋರ್ಟ್ ಹೊಂಟೋಗ್ತಾರೆ. ಅನ್ಎಜುಕೇಟೆಡ್ ಕವರಲ್ಲಿ ಹಿಡ್ಕೊಂಬರ್ತಾರೆ, ಅವ್ರಿಗೆ ಫೈನ್ ಹಾಕ್ತಾರೆ. ಅಫಿಷಿಯಲ್ ಆಗಿ ಬಂದು ಕಾರಲ್ಲೋ ಬೈಕಲ್ಲೋ ಬಂದು ಹಿಂಗೆ ಎಸ್ಪೋರ್ಟ್ ಹೋಗ್ತಾರಲ್ಲ, ಅವ್ರು ಸಿಗೋದಿಲ್ಲ. ಅದು ಮೇನ್ ಪ್ರಾಬ್ಲಮ್, ಅಂಥವ್ರಿಗೆ ಹಾಕಬೇಕು ಮೇನು. ಈಗ ಒಬ್ಬರು ಯಾರೋ ಕೂಲಿಗೆ ಹೋಗೋರು ನಮಗೆ ಟೈಮ್ ಇಲ್ಲ ಅಂತ ಬಿಸಾಕ್ಬಿಟ್ಟು ಹೋಗ್ತಾರೆ, ಅವ್ರು ತಗಲಾಕತ್ತಾರೆ, ಅವ್ರಿಗೆ ಪೆನಾಲ್ಟಿ ಬೀಳುತ್ತೆ. ಈ ಅಫಿಷಿಯಲ್ ಆಗಿ ಬಂದು ನೈಟ್ 12 ಗಂಟೆಗೆ ಕಾರಲ್ಲಿ ತಂದು ಬಿಸಾಕಿ ಹೋಗ್ತಾರೆ. ಅದನ್ನೆಲ್ಲ ಒಂದು ವೀಕ್ ಸಾಕು ಸರ್, 1 ವೀಕು ಕಂಪಲ್ಸರಿ ಇಲ್ಲ ಕ್ಯಾಮ್ರಾ ಫಿಕ್ಸ್ ಮಾಡಿ ಪೆನಾಲ್ಟಿನಾರು ಹಾಕಬೇಕು. ಅದು ಯಾವುದು ಇದು ಗ್ರೇಟರ್ ಬೆಂಗಳೂರು ಇವೆಲ್ಲ ಏನು ಹೇಳ್ತಾರೆ, ಅದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ, ನೋಡಿ ಇದು ನಮ್ಮ ಬೆಂಗಳೂರಿನ ಪರಿಸ್ಥಿತಿ. ಜನರೇ ಇನ್ನಾದರೂ ಬದಲಾಗಿ ಬೀದಿಗಳಲ್ಲಿ ಕಸ ಹಾಕೋದನ್ನು ದಯವಿಟ್ಟು ಕಡಿಮೆ ಮಾಡಿ.
ನಿಮ್ಮ ಮನೆಯಲ್ಲಿ ಬರುವಂಥ ಕಸದ ಗಾಡಿಗೆ ಕಸ ಹಾಕುವಂಥದ್ದು ಮಾಡಿ, ಬೀದಿಗಳಲ್ಲಿ ಕಸ ಹಾಕಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಮೈನ್ ರೋಡ್ ಇದು, ಗಾಡಿ ಓಡಾಡುವಂಥ ಜಾಗ. ಅದರಲ್ಲಿ ನೋಡಿ ಇಲ್ಲಿ ಎಳ್ನೀರನ್ನೆಲ್ಲ ತಂದುಬಿಟ್ಟು ಬಿಸಾಕಿದ್ದಾರೆ. ಅಕಸ್ಮಾತಾಗಿ ಇದು ಈ ಕಡೆ ಎಲ್ಲಾದರೂ ಹೋಯಿತು, ಟೂ ವೀಲರ್ ಅವ್ರು ಇದ್ರ ಮೇಲೆ ಹೋಗಿ ಎಲ್ಲರೂ ಬಿದ್ದರೆ ಅವ್ರ ಪ್ರಾಣಕ್ಕೆ ಹಾನಿ ಆದರೆ ಯಾರು ಜವಾಬ್ದಾರಿ? ನಿಮ್ಮ ಮನೆಯಲ್ಲಿ ಏನಾದರೂ ಆಗಿದ್ರೆ ಹೀಗೆ ಮಾಡ್ತೀರಾ? ನಿಮ್ಮ ಮನೆಯವರು ಅಕಸ್ಮಾತ್ ಬಿದ್ದರೆ ಅದಕ್ಕೆ ಯಾರೇ ಹೊಣೆದಾರಿ? ದಯವಿಟ್ಟು ಈ ಥರ ಮಾಡಬೇಡಿ.